ಮೊದಲು ಅಥಣಿ ತಾಲೂಕಾ ಒಂದೇ ಇರೋದರಿಂದ ಪ್ರತಿ ಸಲ ಲಕ್ಷ್ಮಣ್ ಸವದಿಯವರು ಅಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಪ್ರತಿನಿಧಿಯಾಗಿ 6ರಿಂದ 7 ಸಲ ಅವರು ಅವಿರೋಧವಾಗಿ ಬಂದಿದ್ದರು. ಇವತ್ತು ಕಾಗವಾಡ ತಾಲೂಕು ಆಗಿದ್ದರಿಂದ ಅಲ್ಲಿಗೆ ಒಂದು ಅವಕಾಶ ಸಿಕ್ಕ ನಂತರ ನಾನು ಎಲ್ಲರ ಒಂದು ಅವರ ಮಾತುಗಳನ್ನು ಕೇಳ್ಕೊಂಡು ನಾನು ನಿಲ್ಲಬೇಕತ್ತೇನೆ ನಿಲ್ಲೇನೆ ಅಂದಾಗ ನಾನು ಸ್ಪರ್ಧೆಯನ್ನು ಮಾಡಿದ್ದೆ. ಆಮೇಲೆ ನಮ್ಮ ವಿರೋಧವಾಗಿ ಮಾಜಿ ಮಂತ್ರಿಗಳಾದಂಥ ಶ್ರೀಮಂತ್ ಪಾಟೀಲ್ ಅವರ ಮಗ ಶ್ರೀನಿವಾಸ್ ಪಾಟೀಲ್ ಅವರು ಮಾಡಿದ್ರು. ಇವತ್ತಿನ ದಿವಸ ಮೊನ್ನೆ ನಾನು ಲಕ್ಷ್ಮಣ ಸವದಿಯವರು ಕೂಡ ಬಂದು ಇಲ್ಲಿ ನಾಮಿನೇಷನ್ ಮಾಡಿದಾಗ ನೀವೆಲ್ಲ ಇದ್ದರೆ ಇವಾಗ ಇವತ್ತು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳ ಅವರಿಗೆ ನಾನು ವಿನಂತಿ ಮಾಡಿಕೊಂಡು ಅವರ ನೇತೃತ್ವದೊಳಗೆ ಅವ್ರ ಮನವೊಲಿಸಿ ಅವರನ್ನು ವಿರೋಧ ಪಕ್ಷ ಇದ್ದವರನ್ನು ಹಿಂದೆ ಪಡಲಿಕ್ಕೆ ಶ್ರಮಿಸಿ ಇವತ್ತು ಅವರು ನನ್ನನ್ನು ಅವಿರೋಧವಾಗಿ ಆಯ್ಕೆಯಾಗಲಿಕ್ಕೆ ಶ್ರಮವನ್ನು ಪಟ್ಟಿದ್ದಾರೆ. ನಾನು ಯಾವ ಪಂಗಡ ಅಥವಾ ಯಾರು ಪರ ವಿರೋಧ ಇಲ್ಲ, ಮೊದಲು ಹೇಳಿದ್ದೀನಿ. ನಾವು ಯಾವಾಗಲೂ ಎಲ್ಲ ನಾಯಕರು ಕೂಡಿ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶವನ್ನು ನಾನು ಸದುಪಯೋಗಪಡಿದು ಒಳ್ಳೆಯ ಕೆಲಸ ಮಾಡಿ ಇಲ್ಲಿ ನನಗೆ ಸಹಾಯ ಮಾಡಿದಂಥ ಎಲ್ಲ ನಾಯಕರಿಗೆ ಕಪ್ಪ ಚ್ಯುತಿ ಬರದೆ ಹಾಗೆ ನಾನು ಮುಂದಿನ ನಿರ್ಮಾಣಗಳಲ್ಲಿ ನಡ್ಕೋತೀನಿ ಅನ್ನುವಂಥ ಮಾತನ್ನು ಹೇಳಿ ಥ್ಯಾಂಕ್ ಯು. ಸೌದಿ ಅವರು ಕಾಗೆ ಅವ್ರದ್ದು ಒಂದು ಪ್ಯಾನಲ್ ಮೊನ್ನೆ ಯಾವುದು ಪೆನೆಲ್ಲ ಮತ್ತು ಇಲ್ಲಿ ಪಕ್ಷ ಪಂಗಡ ಆ ಘಟ ಈ ಘಟ ಇಲ್ಲ. ನಾನು ಎಲ್ಲರೂ ಘಟ ಅಂತೇಳಿ ಯಾರು ಬೇಕಾದರೂ ಘಟ ಜಿಲ್ಲೆಯಲ್ಲಿ ನಾನು ಮೊದಲು ಸಹಿತ MLA ಇದ್ದಾಗ ಸಹಿತ 5 ಬಾರಿ MLA ನಾನು ಅಲ್ಲಿಯೂ ಸಹಿತ ಯಾವ ಘಟ್ಟದ ಸಲುವಾಗಿ ನಾನು ಹೊಂದಾಣಿಕೆ ಆಗಿರ್ಕಿಲ್ಲ. ಯಾರು ಎಲ್ಲರೂ ಕರೆದ್ರೆ ನಾವು ಯಾರು ಎತ್ಕೋತಾರೋ ಅವ್ರ ಕೂಸು ನಾವು ಯಾರು ಎತ್ಕೊಂಡ್ರೂ ಅವ್ರ ಕೂಸಾಗಿ ಉಳಿತೀವಿ. ಓಕೆ ಥ್ಯಾಂಕ್ ಯು. ಏನಾದರೂ ಅಡ್ಜಸ್ಟ್ಮೆಂಟ್ ಆಗಿತ್ತಾ ಯಾರು ಈ ನಾಮಿನೇಷನ್ ವಾಪಸ್ ತಗೊಳ್ಳೋ ವಿಚಾರಕ್ಕೆ ಶ್ರೀಮಂತ್ ಪಾಟೀಲ್ ಅವ್ರ ಜೊತೆಗೆ ಏನಾದರೂ ಒಪ್ಪಂದ ಅಥವಾ ಏನೂ ಇಲ್ಲ, ಒಪ್ಪಂದದ್ದು ಏನಿಲ್ಲ. ಅವರು ಸತೀಶ್ ಅಣ್ಣ ಏನು ಹೇಳಿದಾರೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಹೇಳಿ ಹಿಂಗೆ ತೆಗೆಸ್ಕೊಂಡಿದ್ದಾರೆ. ಸಂಪುಟ ಪುನರಾರಚನೆ ಆಗ್ತಾ ಇದೆ, ಅದೆಲ್ಲ ಕೇಳಬೇಡ್ರಿ. ನಾನು